ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ಇವತ್ತಿನ ಟ್ರಿಪ್ಪು ಶುರುವಾಯಿತು. ರೆಡಿಯಾಗಿದ್ದೀವಿ. ಅಲ್ಲಿ ನೋಡಿ, ಪಾಪ ಮತ್ತು ಅವರಪ್ಪ ಹೋಗಿದ್ದಾರೆ ಮುಂದಕ್ಕೆ. ನಾನು ಕೂಡ ಬ್ಯಾಗೆಲ್ಲ ಹಾಕೊಂಡು ರೆಡಿಯಾಗಿದ್ದೀನಿ. ಈಗಾಗಲೇ ತಮ್ಮೇಲೆ ನೋಡ್ದಂಗೆ ನಿಮಗೆ ಗೊತ್ತಾಗಿರುತ್ತೆ, ನಾವು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಆದರೆ ಎಲ್ಲಿಗೆ ಏನು ಹೋಗ್ತಾ ತಿಳಿಸ್ತೀನಿ. ನಾವಷ್ಟೇನಾ, ನಮ್ಮ ಜೊತೆಗೆ ಯಾರೆಲ್ಲ ಬರ್ತಾರೆ ಏನು ತಿಳಿಸ್ತೀನಿ. ಸದ್ಯಕ್ಕೆ ನಾವು ಫ್ಲೈಟಲ್ಲಿ ಹೋಗ್ಬೇಕು ಅಂದರೆ ಕೊಪ್ಪದಿಂದ ಶಿವಮೊಗ್ಗ ಹೋಗಬೇಕು. ನಾವು ಶಿವಮೊಗ್ಗದಿಂದ ಹೋಗ್ತಾ ಇರೋದು. ಇಲ್ಲಿಂದ ಅಲ್ಲಿಗೆ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಈಗ 6:30ಗೆ ಬಸ್ ಇದೆ ನಮಗೆ. ಹಾಗಾಗಿ ಬೇಗನೆ ಎದ್ದು ರೆಡಿಯಾಗಿದ್ದೀವಿ. ಎಲ್ಲ ಕೆಲಸ ಆಯಿತು, ಮನೆಯಿಂದ ಹೊರಟಾಯಿತು, ಪೂಜೆ ಎಲ್ಲ ಕೂಡ ಆಗಿ ಹೊರಟಿದ್ವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ ಬನ್ನಿ. ಮೊದಲ ಬಾರಿ ಫ್ಲೈಟಲ್ಲಿ ಹೋಗ್ತಾ ಇರೋದು, ತುಂಬಾ ಎಕ್ಸೈಟ್ಮೆಂಟ್ ಇದೆ, ಹಾಗೆ ಒಂಥರ ಭಯನೂ ಇದೆ. ಹೇಗಿರುತ್ತೆ ಏನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸು. ಹೋಗಿ ಬರೋಣ ಸ್ನೇಹಿತರೆ, ಬನ್ನಿ. ಇವಾಗ ನಾವು ಮನೆಯಿಂದ ಹೊರಟ್ವಿ ಸ್ನೇಹಿತರೆ. ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೀವಿ. ಬಸ್ ಬರೋಕ್ಕೆ ಇನ್ನೊಂದು 5-10 ನಿಮಿಷ ಇತ್ತು. ಆದರೂ ಇನ್ನೂ ಸ್ವಲ್ಪ ಕತ್ಲೆ ಥರ ಇದೆ. 6:30 ಆದರೂ ನಮಗೆ 6:35ಕ್ಕೆ ಇಲ್ಲಿಗೆ ಬರುತ್ತೆ ಬಸ್ಸು. ನಾವು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಲಿಲ್ಲ, ಕೊಪ್ಪ ಬಸ್ ಸ್ಟ್ಯಾಂಡಿಗೆ ಹೋಗಲಿಲ್ಲ, ನಮ್ಮ ಏರಿಯಾದ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ವಿ. ಅಂತೂ ಬಸ್ ಬಂತು, ಬಸ್ ಹತ್ತು ಕೂತಿದ್ವಿ. ಇಲ್ಲಿ ಗುಡ್ಡದ ಮೇಲ್ಗಡೆ ಘಾಟಿಯಲ್ಲಿ ಹೋಗ್ತಾ ಇದೆ ಬಸ್ಸು. ಆ ಕೆಳಗೆ ಮೋಡದ ಥರ ಎಲ್ಲ ಕಾಣಿಸ್ತಾ ಇತ್ತು. ಅದನ್ನು ತೋರಿಸೋಣ ಅಂತ ತೆಗೆದೆ. ಅದು ಮರ ಗಿಡ ಎಲ್ಲ ಅಡ್ಡ ಆಯಿತು. ಇನ್ನು ಬಸ್ ಹತ್ತಿದ ತಕ್ಷಣ ಪಾಪು ಕೂಡ ಮಲಗೇ ಬಿಟ್ಟ. ಅವನಿಗೆ ನಿದ್ದೆ. ಅವನು ಹೇಳೋದೆ 8 ಗಂಟೆ ಹಿಂಗೆ. ಸ್ನೇಹಿತರೆ, ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ಇನ್ನು ಊರಿಂದ ನಮ್ಮ ಕಡೆಯವ್ರು ಬರೋರಿದ್ದಾರೆ, ಅವ್ರಿಗೆ ಕಾಯ್ತಾ ಇದ್ದೀವಿ. ಫ್ಲೈಟ್ ಇನ್ನು ಟೈಮ್ ಐತೆ 11:10 ನಾವೊಂದು 10 ಗಂಟೆ ಅಷ್ಟೊತ್ತಿಯಲ್ಲಿದ್ದರೂ ಸಾಕು ಅಂತ ಅಂದ್ಕೊಳ್ತೀನಿ. ಅಂದರೆ ಬೇಗ ಬಂದಿದ್ದೀವಿ, ಇನ್ನೂ 8:30. ಸೊ ತಿಂಡಿ ತಿಂದು ಮಾಡಿ ನಾವು 9:15 ಹಿಂಗೆ ಒಳಕ್ಕೆ ಹೋದರೂ ಸಾಕು ಅನಿಸ್ತತೆ. ಸೆಕ್ಯೂರಿಟಿ ಹತ್ರ ಕೇಳೋಣ. ಜಸ್ಟ್ ಬಂದಿದ್ದಷ್ಟೇ. ಇಲ್ಲಿ ಎದುರುಗಡೆನೇ ಒಂದು ದೇವಸ್ಥಾನ ಇತ್ತು, ಅಲ್ಲೊಂಚೂರು ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಇನ್ನೂ ಯಾರ್ಯಾರು ಬರ್ತಾರೆ ಏನು ತೋರಿಸ್ತೀನಿ ಸ್ನೇಹಿತರೆ. ಒಂಥರ ಖುಷಿ, ಇನ್ನೂ ಒಂಥರ ಆಗ್ತಾಯಿದೆ. ಇನ್ನು ಊರಿಂದ ಯಾರೆಲ್ಲ ಬರಬೇಕಿತ್ತು ಅವರೆಲ್ಲರೂ ಕೂಡ ಬಂದರು. ಇಲ್ಲಿನೇ ತಿಂಡಿ ತಿಂದು ಹೊರಟ್ವಿ. ಅವರು ಎಲ್ಲ ಓಮಿನಿ ಮಾಡ್ಕೊಂಬಂದಿದ್ರು. ಆ ತಿಂಡಿನೂ ತಂದಿದ್ರು, ಜೊತೆಗೆ ಪಲಾವು ತಿಂದು ಹೊರಟ್ವಿ. ಇಲ್ಲಿ ನೋಡಿ, ಅಕ್ಕ, ಬಾವ, ನಮ್ಮ ದೊಡ್ಡಮ್ಮ, ಅಮ್ಮ, ನಮ್ಮ ಅತ್ತೆ, ಮಾವ, ಇಷ್ಟು ಜನ ನಾವು ಸೇರಿ 9 ಜನ ಹೊರಟಿದ್ದೀವಿ ನಾವು. ನಮ್ಮ ಪಾಪು ನೋಡಿಲಿ ಏನೋ ಹೇಳ್ತಿದ್ದಾನೆ, ಅಮ್ಮ ನಿನ್ನ ಬ್ಯಾಗಲ್ಲಿ ತಾಗಿಸಿದೆ ಅಂತ ಏನೋ ಹೇಳ್ತಾ ಇದ್ದಾನೆ. ಅವನ ಹಿಂದೆಯಿಂದ ಬಂದು ಬ್ಯಾಗ್ನ ತಾಗಿಸ್ಕೊಂಡು ನನಗೆ ನೀ ಬ್ಯಾಗಲ್ಲಿ ಹೊಡೆದೆ ಅಂತ ಹೇಳ್ತಾ ಇದ್ದ. ನಾವು ಅಲ್ಲಿಂದ ನಡೆದು ಒಳಗೆ ಹೋಗ್ತಾ ಇದೀವಿ. ಗಾಡೀಲಿ ಕೂಡ ಹೋಗ್ಬೋದು. ಅಲ್ಲಿ ಹೆಂಗ್ ಕಾಣಿಸ್ತಾ ಇತ್ತಲ್ಲ ಆರ್ಚ್, ಅಲ್ಲಿವರೆಗೂ ಬಿಡ್ತಾರೆ ಗಾಡಿ. ಆದ್ರೆ ನಾವು ಈಗಷ್ಟೇ ತಿಂಡಿ ತಿಂದ್ವಲ್ವಾ, ಅದು ಸ್ವಲ್ಪ ಜೀರ್ಣ ಆಗ್ಲಿ, ಮೇಲ್ ಬೇರೆ ಹೋಗೋದು, ಹೊಟ್ಟೆ ತೊಳಸ್ದಂಗಾದ್ರೆ ಅಂತ ನಮ್ದೇ ಊಹೆ ಅಂದ್ಕೊಂಡು ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ದೂರ ಏನಿಲ್ಲ, ಒಂದು 300 ಮೀಟ್ರ್ 400 ಮೀಟ್ರ್ ಇರ್ಬಹುದೇನೋ ಅಷ್ಟೇನೆ. ನಡೆದೇ ಹೋದ್ವಿ ಎಲ್ಲರೂ ಮಾತಾಡ್ತಾ. ಇನ್ನೂ ಟೈಮ್ ಭಾಳ ಇದ್ದಿದ್ರಿಂದ ನೋಡ್ದಂಗೂ ಆಗುತ್ತೆ ಇದ್ರ ಸುತ್ತಮುತ್ತ ಎಲ್ಲನ ಅಂತ ಹೇಳಿ ನಡೆದು ಹೋಗ್ತಾ ಇದ್ದೀವಿ. ನೋಡಿ, ಇನ್ನೇನು ಆರ್ಚ್ ಹತ್ರ ಬಂದ್ವಿ. ಫೋಟೋ ತಕ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಎಲ್ಲ ನಡೀತಾ ಇದೆ. ಇನ್ನು ಅಮ್ಮ ಅವರೆಲ್ಲ ನೋಡ್ತಾ ಇದ್ದಾರೆ ಒಳಗೆ ಹೇಗಿರುತ್ತೆ ಅನ್ನೋದನ್ನ ಮಾತಾಡ್ತಾ ಇದ್ದೀವಿ. ಈಗೇನೆ ಒಂಥರ ಖುಷಿ ಸ್ನೇಹಿತರೆ. ಇದು ಎಷ್ಟು ದಿನದ ಕನಸು ಅಂತೀರಾ, ಫ್ಲೈಟಲ್ಲಿ ಹೋಗೋದು. ಎಲ್ಲರಿಗೂ ಇರುತ್ತಲ್ವಾ, ಮಿಡಲ್ ಕ್ಲಾಸ್ ಜನರಿಗೆಲ್ಲರಿಗೂ ಇರುತ್ತೆ. ಆದರೆ ನಮಗೆ ತುಂಬ ದುಬಾರಿ ಏನು ಅಂತ ಅನಿಸ್ತಾ ಇರ್ತತೆ. ಆದರೆ ಈಗೇನು ಆ ಥರ ಇಲ್ಲ ಸ್ನೇಹಿತರೆ. ಪರವಾಗಿಲ್ಲ, ಇಲ್ಲಿಂದ ತಿರುಪತಿಗೆ ಕಮ್ಮಿ ದುಡ್ಡಲ್ಲೇ ಹೋಗಿ ಬರ್ಬೋದು. ಒಂದು ಸೈಡ್ ಆದರೂ ನಾವು ಹೋಗಿ ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು. ನನಗೆ ನಮ್ಮ ಜೊತೆಗೆ ಇವರೆಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ, ತುಂಬಾ ಖುಷಿ. ಅವ್ರು ದುಡ್ಡು ಕೊಟ್ಟಿದ್ದಾರೆ, ಬಟ್ ಅವರೆಲ್ಲ ರೆಡಿ ಹೊರಟಿದ್ದೆ ನಮ್ಮಿಂದ. ನಾವೇನು ಹೇಳಿದ್ದು ಹೋಗಿ ಬಂದ್ಬಿಡೋಣ ಬನ್ನಿ, ನಾವಷ್ಟೇ ಹೋಗೋದೇನು ಅಂತೇಳಿ. ಈಗ 1.5-2 ತಿಂಗಳಿಂದ ಇದು ನಡೀತಾನೆ ಇದೆ ಸ್ನೇಹಿತರೆ, ಹೋಗೋಣ ಅಂತ. ಅಕ್ಕ ಮಾವಂದು ಅವ್ರದ್ದು ಕೆಲಸದ್ದು ಅದೆಲ್ಲ ನೋಡ್ಕೊಂಡು ಮಾಡಿ ಎಲ್ಲರೂ ಒಟ್ಟಿಗೆ ಹೋಗೋದೊಂದು ಖುಷಿ ಇರುತ್ತಲ್ವ. ಹೋಗಿ ಬಂದ್ಬಿಡ್ಬೋದು. ನಾವೇ ಆದರೆ ಇವತ್ತು ಅಂದ್ಕೊಂಡ್ರೆ ಇವತ್ತು, ನಾಳೆ ಅಂದರೆ ನಾಳೆ ಹಿಂಗೆ ಹೋಗ್ಬೋದು. ಆದರೆ ಎಲ್ಲರ ಜೊತೆಗೆ ಹೋಗೋದೊಂದು ಖುಷಿನೇ ಇರುತ್ತಲ್ವ. ಹಾಗಾಗಿ ನಾವೆಲ್ಲರ ಜೊತೆ ಕೂಡಿ ಹೋಗ್ತಾ ಇದ್ದೀವಿ.
ಚೆನ್ನಾಗಿತ್ತು. ಅದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಇನ್ನೊಂದು ವಿಡಿಯೋನೇ ಮಾಡಬೇಕು. ಇನ್ನು ಇಲ್ಲಿ ನಾನು ಇವಾಗ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ಆರ್ಚ್ ಕಮಲದ ಹೂ ಥರ ಮಾಡಿದಾರಲ್ವ, ಇಲ್ಲಿಂದ ಅದು ಏನು ಅಷ್ಟು ನೀಟಾಗಿ ಕಾಣಲ್ಲ. ಮೇಲಿಂದ ಚೆನ್ನಾಗಿ ಕಾಣಿಸ್ತತೆ, ದೂರದಿಂದ ಚೆನ್ನಾಗಿ ಕಾಣಿಸ್ತತೆ. ಇಲ್ಲಿ ಬರೀ ಹಿಂಗೆ ಒಂಥರ ಇದ್ರ ಥರ ಕಾಣಿಸುತ್ತೆ ಅಷ್ಟೇ. ಅದಾದ ನಂತರ ಒಳಗೆ ಹೋದ್ವಿ ನಾವು. ಫೋನಲ್ಲಿ ಬುಕ್ ಮಾಡಿದ್ದು, ಅದನ್ನ ಜೆರಾಕ್ಸ್ ತಕೊಂಡು ಹೋಗಿದ್ವಿ. ಅಲ್ಲಿ ಹೋದ ತಕ್ಷಣ ಈ ಥರ ಟಿಕೆಟ್ ಎಲ್ಲ ಕೊಡ್ತಾರೆ, ನೋಡಿದ್ರಲ್ವ ಟಿಕೆಟು. ಅದಾದ ನಂತರ ಇದು ಒಳಗಡೆ ಏರ್ಪೋರ್ಟ್ ಹೇಗಿದೆ ಅಂತ ಒಂದು ಸ್ಟ್ರೆಚರ್ನ ಅಲ್ಲಿ ಮಾಡಿ ಇಟ್ಟಿದ್ದಾರೆ. ಈ ಥರದ್ದು ನೋಡಲಿಕ್ಕೆ ಎಕ್ಸಿಬಿಷನ್ ಥರದ್ದು ಈ ಥರ ಒಂದು ಮಾಡಿಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಇಲ್ಲಿ ಬಂದು ಕೂತ್ವಿ. ಇನ್ನು ತುಂಬ ಟೈಮ್ ಇತ್ತು ಫ್ಲೈಟ್ಗೆ. ಎಲ್ಲರೂ ನಮ್ಮ ಬ್ಯಾಗ್ ಚೆಕ್ ಮಾಡಿದ್ರು, ನಮ್ಮನ್ನು ಚೆಕ್ ಮಾಡಿದ್ರು. ಅದೆಲ್ಲ ಆಗತ್ತು. ಅಲ್ಲಿ ಏನು ಹೇಳೋದಿತ್ತು, ನಾವು ಇದನ್ನ ಕೊಟ್ಟು ಟಿಕೆಟ್ನೆಲ್ಲ ತಗೊಳ್ಳೋದಿತ್ತು. ಅದೆಲ್ಲ ತಗೊಂಡು ಬಂದು ಕೂತಿದ್ದೀವಿ. ಎಲ್ಲರೂ ಕೂತು ವೆಯ್ಟ್ ಮಾಡ್ತಾ ಇದ್ದೀವಿ. ವಾಶ್ರೂಮಿಗೆ ಹೋಗಿ ಬಂದ್ವಿ. ಇಲ್ಲಿ ಯಾವ ಥರ ಇರುತ್ತೆ ಏನು ಅಂತ ಎಲ್ಲ ಒಂದು ಕ್ಯೂರಿಯಾಸಿಟಿ. ಎಲ್ಲ ಸುತ್ತಾಡ್ಕೊಂಬಂದು ಕೂತ್ವಿ. ಇನ್ನು ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದು ಕೂತಿದ್ದೀವಿ. ಇವಾಗ ಇಲ್ಲಿ ನೋಡಿ ಶಿವಮೊಗ್ಗ ಅಂತ ಬರ್ದಿದ್ದಾರೆ, ಇಷ್ಟು ಚಂದ ಕಾಣಿಸ್ತಾ ಇದೆ. ಇದು ಇನ್ನು ಬಿಲ್ಡಿಂಗು ಇದೇ ಥರನೇ ಇದೆ ಸ್ನೇಹಿತರೆ, ಅಷ್ಟೇನಿದ್ರೆ ಇಲ್ಲ. ಇನ್ನು ನಮ್ಮ ಫ್ಲೈಟ್ ಕೂಡ ಬಂದು ನಿಲ್ತು ನೋಡಿ, ಅಲ್ಲಿ ನಿಲ್ತಾ ಇದೆ. ಅದು ಜೋರಾಗಿ ಬಂದು ನಿಲ್ಲೋರ್ತೀನಿ. ನನ್ನ ಮಗ ಏನೋ ಹಠ ಮಾಡ್ತಾ ಇದ್ದ, ನಾನು ಆ ಕಡೆ ನೋಡ್ತಾ ಇದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆದರೆ ಇಷ್ಟು ಸಣ್ಣ ವಿಡಿಯೋ ಆದರೂ ಮಾಡಿದ್ದೀನಿ. ಅದಾದ ನಂತರ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಫ್ಲೈಟ್ವರೆಗೂ ಹೋಗಲಿಕ್ಕೆ ಈ ಥರದ್ದೊಂದು ಬಸ್ ಬರುತ್ತೆ, ಸ್ಟಾರ್ ಇರೋದೆ. ನಾವು ಆ ಫ್ಲೈಟ್ನ ಬುಕ್ ಮಾಡಿದ್ದಲ್ವಾ, ಇದ್ರದ್ದೇ ಬಸ್ ಬರುತ್ತೆ. ಆ ಬಸ್ಸಲ್ಲಿ ಹೋಗಿ ಕೂರಬೇಕು. ಅದು ಇಲ್ಲಿಂದ ಫ್ಲೈಟ್ವರೆಗೂ ಕರ್ಕೊಂಡೋಗಿ ಬಿಡ್ತಾರೆ. ತುಂಬ ಈಸಿ ಇದೆ ಸ್ನೇಹಿತರೆ. ನೀವೇನಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ನಿಜವಾಗ್ಲೂ ತಡ ಮಾಡಬೇಡಿ. ನಿಮ್ಮ ಅಪ್ಪ ಅಮ್ಮನ, ನಿಮ್ಮ ಮನೆಯವ್ರನ್ನ ಹೋಗಿ ಬನ್ನಿ. ಎಲ್ಲರೂ ಶಿವಮೊಗ್ಗದ ಸುತ್ತಮುತ್ತರಾಗಿದ್ದರೆ ಹೋಗಿ ಬನ್ನಿ, ಒಂದ್ಸರಿ ಎಕ್ಸ್ಪೀರಿಯನ್ಸ್ನ ಮಾಡಿ. ಇನ್ನು ಎಲ್ಲರೂ ಹತ್ತಿದ್ವಿ. ಇನ್ನು ಬಸ್ಸು ಹೊರಡುತ್ತೆ ಸ್ನೇಹಿತರೆ. ಇದು ಎಲೆಕ್ಟ್ರಿಕ್ ಗಾಡಿ ಅಂತ ಕೇಳ್ತೀನಿ, ಸೌಂಡೇ ಇರಲಿಲ್ಲ, ಆ ಥರ ಇತ್ತು ಬಸ್ಸು. ಚೆನ್ನಾಗಿತ್ತು ಬಸ್ಸಲ್ಲೂ ಹೋಗಿದ್ದು. ಇನ್ನು ನಮಗೆ ಬ್ಯಾಗ್ ಹೇಳೋದಾದರೆ, ಕ್ಯಾರಿ ಬ್ಯಾಗು 7 kg ಮತ್ತು ಇದಕ್ಕಿಡೋ ಬ್ಯಾಗು 15 kg ಇತ್ತು. ಅಷ್ಟೇ ಒಯ್ತಾರೆ. ನಾವು ಬೆಟ್ಟ ಹತ್ತದಿದ್ದು ಈಗಾಗಲೇ ಗೊತ್ತಾಗಿದೆ, ತಿರುಪತಿ ಹೋಗ್ತಾರೆ. ನಾವು ಬೆಟ್ಟ ಹತ್ತಕ್ಕಿತ್ತು, ಹಂಗೆ ಎಷ್ಟು ಕಮ್ಮಿ ಲಗೇಜ್ ಆಗುತ್ತೋ ಅಷ್ಟು ಒಯ್ದಿದ್ವಿ. ನಂದು ಪಾಪದು ಇವ್ರದ್ದು ಮೂವರದು ಸೇರೇನೆ 6.5 kg ಏನಾಗಿತ್ತು ಅಷ್ಟೇ. ಅವ್ರ ತೂಕನೇ ಏನು ಮಾಡಲಿಲ್ಲ, ನೋಡಿ ಇಟ್ರು ಅಷ್ಟೇನೆ. ಇನ್ನು ಫ್ಲೈಟ್ ಹತ್ರ ಬಂದ್ವಿ ನೋಡಿ, ಈ ಥರ ಅದ್ರ ಹತ್ರ ಕರ್ಕೊಂಬರ್ತಾರೆ ಬಸ್ಸಲ್ಲಿ. ಇದು ಬಸ್ಸಿಗೆ ಏನೋ ಮೆಸ್ ಥರ ಹಾಕಿದ್ರು, ಬ್ಲರ್ ಆಗೈತೆ ವಿಡಿಯೋ, ಅಷ್ಟು ಇದು ಬಂದಿಲ್ಲ. ಇನ್ನು ಇಲ್ಲಿ ಹೋಗುತ್ತು, ಒಬ್ಬೊಬ್ಬರೇ ಹತ್ತದ. ಅಲ್ಲಿ ಟಿಕೆಟ್ ಕೊಟ್ಟರೆ ಅವರು ಮತ್ತೆ ಅದನ್ನ ಇಸ್ಕೊಂಡು ಮೇಲೆ ಬಿಡ್ತಾರೆ. ನೋಡಿ ಹೆಸರು ಹೇಳಿ ಮುಂದೆ ಬಿಡ್ತಾರೆ. ಹೆಸರು ಹೇಳಲ್ಲ, ಸಾರಿ, ಅದರಲ್ಲಿ ನಂಬರ್ ಏನೋ ಇರುತ್ತೆ ಅದನ್ನ ಹೇಳ್ತಾರೆ ಅಷ್ಟೇನೆ. ಹೆಸರೆಲ್ಲ ಏನಿಲ್ಲ. ಅಲ್ಲಿ ಟಿಕೆಟ್ ನಾವು ತಗೊಳೋತ್ತೀವಿ ಮಾತ್ರ ಅಲ್ಲಷ್ಟೇ ಹೆಸರು ಕೇಳೋದು. ಆಧಾರ್ ಕಾರ್ಡು, ನಮ್ದು ಆಧಾರ್ ಕಾರ್ಡು ಇದಿರಲೇಬೇಕು, ಆಧಾರ್ ಕಾರ್ಡ್ ಇರಬೇಕು. ನಾವು ಅಷ್ಟೇ, ಇನ್ನೇನು ಪಾಸ್ಪೋರ್ಟ್ ಅದು ಇದು ಇದೆ ಏನೂ ಇಲ್ಲ ಇಲ್ಲಿ. ಹಿಂಗೆ ನೋಡಿ ಹೋಗ್ತಾ ಇದ್ದಾರೆ. ಜನ ಇದ್ರು, ತುಂಬ ಜನ ಇದ್ರು, ಖಾಲಿ ಏನು ಇರಲಿಲ್ಲ ಫ್ಲೈಟು. ಇವತ್ತು ಜನನೇ ಇದ್ರು ಜಾಸ್ತಿ. ಕೆಲವೊಂದು ವಿಡಿಯೋದಲ್ಲೂ ಖಾಲಿ ಇತ್ತು ಅಂತ ತೋರಿಸಿದ್ರು, ಬಟ್ ನಾವು ಹೋಗಿದ್ದಿನ ಜನ ಇದ್ರು. ಇನ್ನು ಹತ್ತುತ್ತಾ ಇದೀವಿ ನೋಡಿ. ಅಯ್ಯೋ, ಏನೋ ಒಂಥರ ಒಳಗೆ ನಮಗೆ ಬರೀ ಟಿವಿಲಿ ನೋಡ್ತಿದ್ವಿ, ಮೇಲೋಗಕ್ಕರೆ ನೋಡ್ತಿದ್ವಿ, ನಾವೇ ಫ್ಲೈಟಲ್ಲಿ ಹೋಗ್ತಾ ಇದೀವಾ ಅಂತ. ಅದನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳಿದ್ರೆ ಒಂಥರ ಸಣ್ಣ ಮಕ್ಳ ಥರ ಅನಿಸ್ತತೆ. ನಿಜಲ್ಲೂ ಅವತ್ತು ಯಾವ ಥರ ಇತ್ತು ಅಂತೀರ ಫೀಲು. ಅದ್ರ ಒಳಗೆ ಹೋಗಿ ಕೂತೆಲ್ಲ ಆದ್ಮೇಲೆ ಇದೇನು ಬಸ್ ಥರ ಅನಿಸ್ತಾ ಇತ್ತು. ಒಂದೊಂದ್ಸರಿ ಒಂದೊಂದ್ ಥರ ಫೀಲ್ ಆಗ್ತಾ ಇತ್ತು ಸ್ನೇಹಿತರೆ. ಇನ್ನು ನಮ್ಮ ಜಾಗನ ನಮ್ಮ ಸೀಟ್ ಯಾವುದು ಅಂತ ನೋಡ್ತಾ ಇದೀವಿ. ಸ್ವಲ್ಪ ಇಲ್ಲೊಂಚೂರು ಕನ್ಫ್ಯೂಸ್ ಆಯ್ತು, ಯಾವ ಸೀಟು ಏನು ಅಂತ. ಅದಾದ್ಮೇಲೆ ನಮಗೆ ನಮ್ಮ ಫ್ಯಾಮಿಲಿಗೆಲ್ಲ ಒಂದೇ ದಿನ ಬುಕ್ ಮಾಡಿದ್ರಿಂದ ನಮ್ಗೆ ಒಬ್ರು ಹಿಂದೆ ಒಬ್ರಿಗೆ ಇದೇ ಥರನೇ ಸಿಕ್ಕಿತ್ತು. ಕೂತ್ವಿ. ಇಲ್ಲಿ ನೋಡಿ ಹುಡುಕ್ತಾ ಇದ್ದಾರೆ, ಹತ್ತಿದ್ವಿ. ನಾನು ಖುಷಿ, ನನಗೆ ನಗು ಬರ್ತೈತೆ, ಒಂಥರ ಅನಿಸ್ತೈತೆ. ಅಲ್ಲಿ ಫೀಲೇ ಒಂಥರ ಇತ್ತು ಸ್ನೇಹಿತರೆ. ಸೀಟನ್ನು ಹುಡುಕ್ತಾ ಇದೀವಿ. ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರ ಸೀಟ್ ಹುಡುಕಿ ಕೂತಿದ್ರು. ನಮ್ಮದು ಮಧ್ಯದಲ್ಲಿ ಮಿಡಲಲ್ಲಿ ಇತ್ತು. ಇಲ್ಲಿ ನೋಡಿ ನನ್ನ ಪಕ್ಕ ಯಾರೂ ಇಲ್ಲ.
ಯಾರದ್ದು ಈ ಸೀಟ್ನೇ ಬುಕ್ ಮಾಡಿಲ್ಲ ಸ್ನೇಹಿತರೆ. ನಾನು ಒಬ್ಳೆ ಕೂತಿದ್ದೆ. ಆ ಕಡೆ ಸೀಟಲ್ಲಿ ಅವ್ರ ಅಪ್ಪ ಮಗ, ಅದ್ರ ಹಿಂದೆ ಅಮ್ಮ ಮತ್ತೆ ದೊಡ್ಡಮ್ಮ, ಅದ್ರ ಹಿಂದೆ ಅಕ್ಕ ಬಾವ, ಇನ್ನು ನನ್ನ ಹಿಂದೆ ಮತ್ತೆ ಮಾವ. ಇಲ್ಲಿ ರೇರು ಅಷ್ಟರ ಏನಂತಾರೆ ಗಗನಸಖಿ ಅವ್ರು ಬಂದು ಬೆಲ್ಟ್ ಹಾಕೋದನ್ನ ಹೇಳ್ಕೊಡ್ತಾ ಇದ್ರು. ನಾನು ಬೆಲ್ಟ್ ಹಾಕಿ ಕೂತಿದ್ದೆ. ಇನ್ನು ನೋಡಿ ಆಲ್ಮೋಸ್ಟ್ ಫ್ಲೈಟಲ್ಲೆಲ್ಲ ಜನ ಇದ್ದಾರೆ. ನಮ್ಮ ಮುಂದೆ ಕೂತಿದ್ದಾರಲ್ಲ ಅವರು ಎಲ್ಲ ಹೊಸಬ್ರು ಹೊಸ್ತಾ ಬರ್ತಿರೋರು ಅನ್ಸ್ತತೆ. ಎಲ್ಲರೂ ಮಾತಾಡ್ತಾ ಇದ್ರು. ಚೆನ್ನಾಗಿತ್ತು ಒಂಥರ ಫ್ಲೈಟ್ ಜರ್ನಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಬಾವ ಹಾಯ್ ಹೇಳ್ತಿದ್ದಾರೆ. ಇನ್ನು ನಮ್ಮ ಪಾಪುಗೆ ಏನು ಅಂತ ವ್ಯತ್ಯಾಸನೇ ಅವನಿಗೆ ಗೊತ್ತೇ ಆಗಲಿಲ್ಲ. ಅವನದೇ ಮೂಡಲ್ಲ ಅವನಿದ್ದ. ನಾನು ನಮ್ಮ ಮಾಮಮ್ಮ ಬಸ್ಸಲ್ಲಿ ಕೂತಂಗೆ ಅನಿಸ್ತೈತ ನಿನಗೆ ಅಂತ ಕೇಳ್ತಾ ಇದ್ದೆ, ತಮಾಷೆ ಮಾಡ್ತಾ ಇದ್ದೆ. ನನ್ನ ಪಕ್ಕ ಯಾರು ಇಲ್ಲ ಮಾತಾಡೋಕ್ಕೆ. ನಾನು ಹಿಂದಿನವ್ರನ್ನೂ ಮಾತಾಡ್ಸ್ಬೇಕು, ಇಲ್ಲ ಮುಂದಿನವ್ರನ್ನೂ ಮಾತಾಡ್ಸ್ಬೇಕು. ನನಗೆ ಯಾರು ಬೇಕು ಅನಿಸ್ತೈತೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ನಮ್ಮ ಅಕ್ಕ ಬಂದು ಇನ್ನು ಫ್ಲೈಟ್ ಕೂಡ ಮೂವ್ ಆಗಲಿಕ್ಕೆ ಶುರುವಾಯಿತು ಸ್ನೇಹಿತರೆ. ನೋಡಿ ಇಲ್ಲಿ ನಿಧಾನಕ್ಕೆ ಹೊರಡ್ತಾ ಇದೆ. ನಾನು ಅಂದ್ಕೊಂಡೆ ಇದು ಹಿಂಗೆ ಹೋದ ತಕ್ಷಣ ಹಿಂಗೆ ಮೇಲೆ ಹೋಗೇ ಬಿಡುತ್ತೆ ಅಂತ. ಒಂದು ರೌಂಡ್ ನಿಧಾನಕ್ಕೆ ಇಲ್ಲೇನೆ ಸುತ್ತೊಡೆಯುತ್ತೆ ನೋಡಿ. ಏನೋ ಒಂಥರ ಅನ್ನಿಸ್ತಾ ಇತ್ತು, ಖುಷಿ ಆಗ್ತಾ ಇತ್ತು ಆ ಕಡೆ ಈ ಕಡೆ ನೋಡೋದು ಹೀಗೆಲ್ಲನ. ನಾವು ಹೊರಟಿದ್ದು ಫ್ಲೈಟಲ್ಲಿಂದ ಹೊರಟಿದ್ದು ಕರೆಕ್ಟ್ 11:15 11:30 ಅಷ್ಟೊತ್ತಿಗೆ, 11:15 ಅಷ್ಟೊತ್ತಿಗೆ ಬಿಡ್ತು ಅಲ್ಲಿ. ಒಂದು ಸ್ವಲ್ಪ ಬೇಗನೆ ಹೋಗಿದ್ದಿದ್ದು ಒಳ್ಳೆಯದೇ ಆಯಿತು. ಅಲ್ಲೆಲ್ಲ ನೋಡೋಕ್ಕೆ ಸಿಕ್ತು, ನಿಧಾನಕ್ಕೆ ಕೂತು ಹೀಗೆಲ್ಲ. ನೀವೇನಾದರೂ ಶಿವಮೊಗ್ಗದಿಂದ ತಿರುಪತಿ ಹೋಗೋರಿದ್ರೆ ಆರಾಮ್ಸೆ ಟಿಕೆಟ್ ಎಲ್ಲನೂ ಕೂಡ ಒಂದು 1900 2000 ಹೀಗೆಲ್ಲ ಆಗುತ್ತೆ. ಅದು ಬೇಗ ಬುಕ್ ಮಾಡಿದರೆ ಒಂದು 15 ದಿನ ಮುಂಚೆ ಹೀಗೆಲ್ಲ ಬುಕ್ ಮಾಡಿ ಎಲ್ಲ 3000. ನಮ್ಮದು 3000ಕ್ಕೆ ಆಗಿದ್ದು. 15 ದಿನ ಮುಂಚೆನೇ ಮಾಡಿದ್ದು, ಬಟ್ ನಾವೆಲ್ಲರದು ಒಟ್ಟಿಗೆ ಮಾಡಿದ್ರಿಂದ ನಮ್ಮದು 3000ಕ್ಕೆ ಒಂದು ಟಿಕೆಟ್ ಥರ ಬುಕ್ ಆಗಿದ್ದು. ಈ ರೀತಿ ಒಂದು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸ್ನೇಹಿತರೆ, ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ ನನ್ನ ಅನುಭವ. ಆದರೆ ಇನ್ನು ಫ್ಲೈಟ್ ನೋಡಿ ಇಲ್ಲಿ ಹಿಂಗೆ ಹೋಗಿ ಅದರ ರನ್ವೇಲಿ ಅದು ಹೋಗಿ ನಿಧಾನಕ್ಕೆ ಹಾಗೆ ಹೋಗಿ ಮುಂದೆ ಹೋಗಿ ಒಂದೇ ಸರಿಗೆ ಟೀ ಅಂತ ಹಾರೇ ಬಿಡ್ತೈತೆ. ನನಗೆ ಭಯ ಆಗಿ ಸ್ವಲ್ಪ ಮೇಲೆ ಹೋಗ್ಬೇಕಾರೆ ಈ ಜಾಯಿಂಟ್ ವೀಲಲ್ಲಿ ಕೂತಾಗ ಅನಿಸುತ್ತಲ್ಲ ಸ್ವಲ್ಪ ಹೊಟ್ಟೆಲಿ ಅಂತ ಹಿಂಗೆ ಮೇಲೆ ಹೋಗ್ಬೇಕಾರೆ ಆ ಥರ ಫೀಲ್ ಆಯಿತು. ಇಲ್ಲಿ ನೋಡಿ ಇದು ಹಿಂಗೆ ರಿವರ್ಸ್ ಆಗಿ ಎಂಟ್ರೆನ್ಸ್, ಎಲ್ಲ ಕಡೆಯಿಂದ ಬಂದ್ವಲ್ಲ ಎಂಟ್ರೆನ್ಸು ಆ ಕಡೆ ಬಂತು. ಇನ್ನು ಇಲ್ಲಿಂದ ಸ್ಪೀಡ್ ತಗೊಂಡು ಮೇಲೆ ಹೋಗೇ ಬಿಡುತ್ತೆ ನೋಡಿ. ನೋಡ್ತಾ ನಾ ಕೂತ್ ಸೈಡ್ ಕಿಟಕಿ ಸೈಡು, ಆ ಕಿಟಕಿನೇ ಕ್ಲೀನ್ ಇರಲಿಲ್ಲ ಸ್ನೇಹಿತರೆ. ಬ್ಲರ್ ಆಗಿತ್ತು. ಎಷ್ಟು ನಾನು ಒರೆಸಿ ಮಾಡಿದ್ರು ಬ್ಲರ್ ಕಾಣ್ತಾ ಇತ್ತು. ಅದು ಆ ಕಡೆ ಹೊರಗಡೆಯಿಂದ ಒರೆಸ್ಬೇಕಿತ್ತು, ಆ ಕಡೆಯಿಂದನೇ ಗಲೀಜಾಗಿತ್ತದು. ಹಾಗಾಗಿ ಆದರೂ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ. ಈಗ ನನ್ನ ಜೊತೆ ನೀವು ಕೂಡ ಫ್ಲೈಟಲ್ಲಿ ಹಾರಿ ನೋಡಿ. ಇವಾಗ ಹಿಂಗೆ ನಿಂತಿದೆಯಾ ಒಂದೇ ಸರಿಗೆ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ನೋಡಿ. ಹೊರಡ್ತು ಇವಾಗ ನೋಡಿ, ಆವಾಗ ಬಂದಿತ್ತು ಇವಾಗಿಗೂ ಎಷ್ಟು ಸ್ಪೀಡಾಗಿ ಹೋಗುತ್ತೆ. ಹೀಗೆ ಸ್ಪೀಡಾಗಿ ಹೋಗಿ ಹಾಗೆ ಮೇಲೆ ಹೋಗೇ ಬಿಡುತ್ತೆ. ಆಮೇಲೆ ಹೋದ್ಮೇಲೆ ಇನ್ನು ಅದು ಯಾವ ಥರನೂ ಫೀಲೇ ಆಗಲ್ಲ ಸ್ನೇಹಿತರೆ. ಒಳಗೆ ಬಸ್ಸಲ್ಲಿ ಕೂತಂಗೆ ಇರುತ್ತೆ, ನೋಡೋಕ್ಕಷ್ಟೇ ಕೆಳಗೆ ಕಾಣುತ್ತೆ ಅನ್ನೋದು ಬಿಟ್ಟರೆ ಅಲ್ಲಿ ಒಳಗಡೆ ಏನು ನಾವು ಹಿಂಗೆ ಮೇಲೆ ಹೋಗ್ಕದೀವಿ ಅನ್ನೋ ಥರ ಹೊಟ್ಟೆಲೆಲ್ಲ ಒಂಥರ ಅದೆಲ್ಲ ಏನೂ ಆಗಲ್ಲ. ಒಂಚೂರಿನೇ ಹಿಂಗೆ ಮೇಲೆ ಹೋಗುತ್ತಲ್ಲ ಅವಾಗಷ್ಟೇ ಒಂಚೂರು ಫೀಲ್ ಆಗುತ್ತೆ ಅಷ್ಟೇ. ಕೆಲವೊಬ್ರಿಗೆ ಅದು ಫೀಲ್ ಆಗಲ್ಲಂತೆ. ನನಗಂತೂ ಆಯ್ತು ಒಂದು ಸ್ವಲ್ಪ ಅಂತ ಹೊಟ್ಟೆಯೊಳಗೆ ಒಂಥರ ಆದಂಗೆ ಆಯ್ತು ಅಷ್ಟೇ. ಈಗ ಹಿಂಗೆ ಮೇಲೆ ಹೋಯ್ತು ನೋಡಿ. ಇವಾಗಷ್ಟೇ ಹಂಗೆ ಅನಿಸ್ತು ಒಂಚೂರು. ಅದು ಬಿಟ್ಟರೆ ಇನ್ನೇನಾಗಲಿಲ್ಲ ನೋಡಿ. ಮೇಲೆ ಹೋಗೇ ಬಿಟ್ವಿ. ಇಲ್ಲಿವರೆಗೂ ನಾವು ಬೆಲ್ಟ್ ಹಾಕಿ ಕೂರಬೇಕು. ಇದು ಫುಲ್ ಈ ಥರ ಮೇಲೆ ಹೋಗಿ ಅಲ್ಲಿ ಸ್ಟೇಬಲ್ ಆಗಿ ಹೋಗೋಕತ್ತಿದ ಮೇಲೆ ಅವ್ರು ಅನೌನ್ಸ್ ಮಾಡ್ತಾರೆ, ನೀವಿನ್ ಬೆಲ್ಟ್ ತೆಗೆದು ರಿಮೂವ್ ಮಾಡಿ ಕೂರ್ಬೋದು, ಆರಾಮಾಗಿ ಸೀಟ್ ಚೇಂಜ್ ಮಾಡೋದಾದರೆ ಮಾಡ್ಬೋದು ಅಂತೆಲ್ಲನೂ. ಇದೆಲ್ಲ ಆಗಿ ಸ್ವಲ್ಪ ದೂರ ಹೋದ್ಮೇಲೆ ಅಕ್ಕ ನನ್ನ ಹತ್ರ ಬಂದು ಕೂರ್ತಾರೆ. ಓಡಾಡ್ಬೋದು ಒಳಗಡೆ, ಮೇಲೆ ಫ್ಲೈ ಮಾಡ್ಬೇಕಾದ್ರೆ ಓಡಾಡ್ಬೋದು. ಬಟ್ ಹಿಂಗೆ ಮೇಲೆ ಹೋಗುತ್ತಲ್ವ ಅವಾಗಷ್ಟೇ ಒಂಚೂರು ಬೆಲ್ಟ್ ಹಾಕೊಂಡಿಲ್ಲ, ಕೂತಿರ್ಬೇಕು. ಇಲ್ಲಿ ನೋಡಿ ಮೇಗಿಂದ ನಮ್ಮ ಶಿವಮೊಗ್ಗ ಹೇಗೆ ಕಾಣಿಸ್ತಾ ಇದೆ. ಅದು ಡಬಲ್ ರೋಡು ಅದೆಲ್ಲ ಹಿಂಗೆ ಕಾಣಿಸ್ತಾ ಇದೆ. ಶಿವಮೊಗ್ಗ ಆ ಕಡೆನೇ ಆಯಿತು, ಇದು ಯಾವುದೋ ಬೇರೆ ಹಳ್ಳಿ ಥರ ಕಾಣಿಸ್ತಾ ಇದೆ. ಇನ್ನು ನಾವು ಮುಂದಕ್ಕೆ ಹೊರಟೇ ಬಿಟ್ವಿ.
ಒಂದ್ಸರಿ ಫ್ಲೈಟು ಒಂದು ಕಡೆಗೆ ಬಗ್ದಂಗೆ ಆಗೋದು, ವಾಲಿದಂಗೆ ಆಗೋದು, ಇನ್ನೊಂದ್ಸರಿ ಇನ್ನೊಂದು ಕಡೆಗೆ ವಾಲಿದಂಗೆ ಆಗೋದು. ಚೆನ್ನಾಗಿತ್ತು ನೋಡೋಕ್ಕೆ. ನೋಡಿ ಕೆಳಗೆಲ್ಲ ಎಷ್ಟು ಪುಟ್ಟಕ್ಕೆ ಒಳ್ಳೆ ಬೆಂಕಿಪಟ್ಟಣದ ಥರ ಕಾಣಿಸ್ತಾ ಇದ್ದಾವೆ ಮನೆಗಳು ಅವೆಲ್ಲನೂ. ಅದ್ರ ಮುಂದೆನೂ ಹೋಗ್ತಾ ಹೋಗ್ತಾ ಒಂಥರ ಕಲ್ಲು ತುಂಡಿನ ಥರ ಕಾಣಿಸ್ತಾ ಇರ್ತವೆ, ಸಣ್ಣ ಸಣ್ಣ ತುಂಡುಗಳು ಏನೋ ಬಿದ್ದಿರೋವು ಅನ್ನೋ ಥರ ಆ ಥರ ಅನಿಸ್ತಾ ಇರ್ತೈತೆ ನೋಡೋಕ್ಕೆ. ಇನ್ನು ಆಕಾಶದಲ್ಲಿ ಫುಲ್ ಈ ಥರ ಏನೋ ಒಂಥರ ಮಂಜು ಥರ ಇತ್ತು, ಮೋಡನೂ ಇರಲಿಲ್ಲ ಆ ಥರ ನೋಡೋಕ್ಕೆ. ಈ ಕಡೆ ಒಂಥರ ಕ್ಲಿಯರು ಇರಲಿಲ್ಲ, ಆ ಥರ ಮಂಜು ಥರ ಕೌದಿತ್ತು ಸ್ನೇಹಿತರೆ. ನೋಡಿ ಇಲ್ಲಿ ನಂಗೆ ಕಿಟಕಿನೂ ನನ್ನ ಉಸಿರಾಟದ ಇದಕ್ಕೆ ಹವೆ ತುಂಬ್ಕೊಂತ ಇತ್ತು, ಅದನ್ನ ಒರೆಸ್ಕೊಳ್ಳೋದು ವಿಡಿಯೋ ಮಾಡೋದು ಮಾಡ್ತಾ ಇದ್ದೆ. ಚೆನ್ನಾಗಿತ್ತು. ಆಮೇಲೆ ನೋಡಿ ನಿಂತಿರೋ ಥರ ಅನಿಸ್ತಾ ಇದೆ ಫ್ಲೈಟು, ಬಟ್ ಹೋಗ್ತಾ ಇದೆ. ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಬಟ್ ನಮಗೆ ನೋಡೋಕ್ಕೆ ನಿಂತಿದೆ ಏನೋ ಫ್ಲೈಟು ಅನ್ನೋದು ರೀತಿ ಅನ್ನಿಸ್ತಾ ಇದೆ. ನೋಡಿ ಇಲ್ಲಿ ಮೇಲ್ಗಡೆ ಈ ರೀತಿಯಾಗಿತ್ತು. ಆಮೇಲೆ ಮೇಲ್ಗಡೆಯಿಂದ ಈ ನದಿ ಹರಿದೋಗಿರೋದು ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸ್ತೀರಾ ಸ್ನೇಹಿತರೆ. ಆ ನದಿ ಹರಿದೋಗಿರೋ ಜಾಗ, ಕೆಲವೊಂದು ನದಿ ಎಲ್ಲ ಈಗಲೇ ಬೇಸಿಗೆ ಶುರು ಅಲ್ಲ, ಬತ್ತೋಗಿದಾವೆ, ಸ್ವಲ್ಪ ನೀರಿದೆ. ಆ ಮರಳು ಆ ದಾರಿ ಥರ ಕಾಣ್ತಾ ಇದ್ದಿದ್ದಂತೂ ನನಗೆ ಅದು ತುಂಬ ಇಷ್ಟ ಆಯಿತು. ಎಲ್ಲಿಂದ ಎಲ್ಲಿವರೆಗೂ ನದಿ ನಾವು ಒಂದೇ ಸರಿ ನೋಡ್ಬೋದು ಅಂತ. ಮೇಲ್ಗಡೆಯಿಂದ ವ್ಯೂ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಈ ವಿಡಿಯೋದಲ್ಲಿ ನಾನು ಬರೀ ನನ್ನ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯೆನ್ಸ್ನ ಅಷ್ಟೇ ಹಂಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬರೋಂಥ ವಿಡಿಯೋದಲ್ಲಿ ನಾನು ತಿರುಪತಿಲಿ ಹೇಗೆ ಹೋದ್ವಿ, ಮೆಟ್ಲತ್ತಿದ್ವಾ, ಇದ್ರಲ್ಲಿ ಹೋದ್ವಾ, ಹೇಗೆ ಎಂತ ಏನೆಲ್ಲ ಆಯಿತು, ಎಷ್ಟೊತ್ತಿ ದರ್ಶನ ಆಯಿತು, ಇದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋದಲ್ಲಿದೆ ಈ ಫ್ಲೈಟ್ ಜರ್ನಿ ಇದೆ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ಹೇಳಿದ್ನಲ್ವ, ನಮಗೆ ಇದೆಲ್ಲ ಹೊಸ್ತು, ನನಗೆ ಹಂಗಾಗಿ ನಮ್ಮ ಥರನೂ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆ ಥರ ಹೇಗಿತ್ತು ಏನು ಅಂತ ಡೀಟೇಲಾಗಿ ತಿಳ್ಕೊಳ ಅಂತಾರಿರ್ತಾರೆ. ಹಾಗಾಗಿ ಈ ವಿಡಿಯೋನ ಸ್ವಲ್ಪ ಡೀಟೇಲಾಗಿ ಹಾಕಿದ್ದೀನಿ, ಜಾಸ್ತಿ ಯಾವುದು ಕಟ್ ಮಾಡಿಲ್ಲ, ಸ್ಪೀಡ್ ಮಾಡಿಲ್ಲ. ಒಂದೇ ಥರ ನಾನು ಹೇಗೆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆ ಹಾಗೇನೆ ಹಾಕ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲೆಂತ್ ಇರ್ಬೋದು, ಪ್ಲೀಸ್ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಮೇಲೆ ಹೋದ್ಮೇಲೆ ಕೆಲವೊಂದು ಕಡೆ ಅಂತೂ ಗುಡ್ಡದ ಥರ ಎಲ್ಲ ಹಿಂಗೆ ಕಾಣಿಸ್ತಾ ಇತ್ತು ಅಂತೀರಾ. ಇನ್ನು ನಮ್ಮ ಪಾಪು ನೋಡಿ ಇಲ್ಲಿ ತುಂಬ ಹಠ ಮಾಡ್ತಾ ಇದ್ದ ತಿನ್ನಕ್ಬೇಕು ಅಂತೇಳಿ. ಅದ್ರ ಒಳಗೇನೆ ಒಂದು ಚಿಪ್ಸ್ ಪ್ಯಾಕೆಟ್ ಕೊಡಿಸಿದ್ವಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು 200 ರೂಪಾಯಿ ಸ್ನೇಹಿತರೆ. ಏನು ಕಾಸ್ಟ್ಲಿ ಅಂತೀರಾ ಇದ್ರೊಳಗೆ. ಅದು ಚೆನ್ನಾಗೂ ಇರಲಿಲ್ಲ ಅದ್ರೊಳಗೆ ಚಿಪ್ಸು. ನಿಜ ಭಾಳ ಬೇಜಾರಾಯಿತು. ನೀವೇನಾದರೂ ಶಿವಮೊಗ್ಗದಿಂದ ಹೊರಡೋರಿದ್ರೆ ಫ್ಲೈಟಲ್ಲಿ ಇದೆಲ್ಲ ಅಲೋ ಐತೆ, ನೀವು ಹೊರಗಿಂದಾನೇ ತಗೊಂಡು ಹೋಗ್ಬೋದು ಚಿಪ್ಸು ಇದನ್ನೆಲ್ಲನೂ ಕೂಡ. ಪ್ಲೀಸ್ ತಗೊಂಡು ಹೋಗಿ. ನಾವಂತೂ ಏನು ತಗೊಂಡೇ ಹೋಗಿರ್ಲಿಲ್ಲ, ಅಂದರೆ ನಮಗೆಲ್ಲ ತಿನ್ನಕ್ಕೆ ಬೇಡವಾಗಿತ್ತು. ಪಾಪು ಮಲಗ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು, ಅದ್ರೊಂದು ಮಲಗಲೇ ಇಲ್ಲ. ಇವ್ರು ಇದನ್ನ ತಂದುಬಿಟ್ರು, ಬೇಕೇ ಬೇಕು ಅಂತ. ಮತ್ತೆ ಇನ್ನೇನು ಮಾಡೋದು, ಇರಲಿ ಅಪರೂಪಕ್ಕೆ ಬಂದಿದ್ದೀವಲ್ಲ ಅಂದು ಕೊಡಿಸಿದ್ದಾಯ್ತು. ನಿಜ ಆದರೆ ಟೇಸ್ಟು ಚೆನ್ನಾಗಿದ್ದಿಲ್ಲ, ಏನೂ ಇಲ್ಲ. ಅದು ತುಂಬ ಕಾಸ್ಟ್ಲಿ ಆಯಿತು. ಇದೊಂದೇ ನನಗೆ ಅದರಲ್ಲಿ ಆದಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ನಿಜ ಅದು ಚೆನ್ನಾಗೇ ಇದ್ದಿಲ್ಲ. ನೀವೇನಾದರೂ ಶಿವಮೊಗ್ಗದಿಂದ ಫ್ಲೈಟಲ್ಲಿ ಹೋಗೋರಿದ್ರೆ, ನನಗೆ ಅಲ್ಲೇದೇ ಗೊತ್ತಿರೋದು ಹಂಗಾಗಿ ಹೇಳ್ತಾ ಇದ್ದೀನಿ, ತಗೊಂಡೋಗಿ. ಸ್ನ್ಯಾಕ್ಸ್ ಎಲ್ಲ ಬಿಡ್ತಾರೆ, ಹಣ್ಣು, ಫ್ರೂಟು, ಈ ಥರದ್ದು ಸ್ನ್ಯಾಕ್ಸ್, ಚಿಪ್ಸು, ಈ ಥರದ್ದೆಲ್ಲನೂ, ಬಿಸ್ಕೆಟು ಎಲ್ಲ ಬಿಡ್ತಾರೆ. ತಗೊಂಡೋಗಿ ಅದರೊಳಗೆ ಕೂತು ತಿನ್ಬೋದು. ನೋಡಿ ಇಲ್ಲಿ ನಾನು ಹೇಳಿನಲ್ವ, ನದಿ ಹರಿದೋಗಿದ್ದು ಕಾಣುತ್ತೆ ಅಂತ, ಇಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಮೋಡ ದೂರದಲ್ಲಿ ಈ ಥರ ಮೋಡ ಕಾಣಿಸ್ತಾ ಇತ್ತು. ಇನ್ನು ಆಲ್ಮೋಸ್ಟ್ ಹತ್ತತ್ರ ಬಂದೇ ಬಿಟ್ವಿ ಸ್ನೇಹಿತರೆ ತಿರುಪತಿಗೆ. ಇದು 3/4 ಗಂಟೆ ಜರ್ನಿ ಅಷ್ಟೇ, ಇದ್ರೊಳಗೆ ಬೇಗನೆ ಬಂದೇ ಬಿಟ್ವಿ. ನಿಮಗೆ ಅಲ್ಲಿ ಕಾಣಿಸ್ತಾ ಇತ್ತಲ್ವ ಕೆಳಗೆ ಹಸ್ರುಗೆ, ಅದೆಲ್ಲ ಕಾಡು. ಅದೆಲ್ಲ ಆಲ್ಮೋಸ್ಟ್ ತಿರುಪತಿ ಹತ್ತತ್ರನೇ ಬರೋಂಥ ಕಾಡೇನೆ. ಇನ್ನು ನೋಡಿ ಇಲ್ಲಿ ತಿರುಪತಿ ಸಿಟಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಇಷ್ಟು ದೊಡ್ಡ ಸಿಟಿ ಇದೆ ಅಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಸಿಟಿ ಇದೆ. ಒಂಥರ ಅದೆಲ್ಲ ಹೇಗೆ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು. ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗು ಇಷ್ಟು ಎತ್ತರದಿಂದ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ನನಗಂತೂ ವೈಟ್ ಇದ್ದಿದ್ದಕ್ಕೆ ಒಳ್ಳೆ ಸುಣ್ಣದ ಕಲ್ಲು ಬಿದ್ದಿರೋ ಥರ ಅನ್ನಿಸ್ತಾ ಇತ್ತು ಎತ್ತರದಿಂದ, ಆ ಥರ ಇತ್ತು. ಇನ್ನು ಫ್ಲೈಟು ಸ್ವಲ್ಪ ಕೆಳಗೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತೈತೆ. ಇನ್ನು ಸ್ವಲ್ಪ ಎತ್ತರ ಇದ್ದಾಗಂತೂ ಏನೂ ಕಾಣಲ್ಲ. ನಾನು ಅಲ್ಲಿ ಏನೂ ಕಾಣಲ್ಲ ಅಂತ ಎತ್ತರ ಇದ್ದಲ್ಲಿ ವೀಡಿಯೋನೇ ಮಾಡಲಿಲ್ಲ. ಅಲ್ಲಿ ಫುಲ್ ಮಂಜು ಕೌದಿತ್ತು, ಹೇಳಿದ್ನಲ್ಲ, ಒಂಥರ ಮೋಡನೂ ಅಲ್ಲ, ಕ್ಲಿಯರಾಗೂ ಕಾಣ್ತಿದ್ದಿಲ್ಲ, ಆ ಥರ ಇತ್ತು. ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡಲಿ. ಇನ್ನೇನು ಇಲ್ಲಿ ಕೆಳಗೆ ಇಳಿತಾ ಬರ್ತಾ ಇದೆ, ಇಲ್ಲಿ ನಾನು ವೀಡಿಯೋನ ಮಾಡಿದೆ. ಆಲ್ಮೋಸ್ಟ್ ತಿರುಪತಿ ಹತ್ರ ಬಂದಾದಮೇಲೆ ಇದು ತಿರುಪತಿ. ಇನ್ನು ನಾವು ಇಲ್ಲಿ ಏರ್ಪೋರ್ಟಿಗೆ
ಲ್ಯಾಂಡ್ ಆಗ್ತಾ ಇದ್ದೀವಿ ಸ್ನೇಹಿತರೆ. ಇತ್ತು ನಮ್ಮ ಅಲ್ಲಿಂದ ಶಿವಮೊಗ್ಗದಿಂದ ತಿರುಪತಿವರೆಗೂ ಫ್ಲೈಟ್ ಜರ್ನಿ. ಇನ್ನು ಯಾರಿಗಾದರೂ ಏನಾದ್ರು ಡೀಟೇಲ್ ಬೇಕಿದ್ರೆ ನಿಜವೂ ಕೇಳಿ, ನಾನು ಕಮೆಂಟ್ ಮಾಡಿ ತಿಳಿಸಿ, ಹೇಳ್ತೀನಿ. ನಾನು ಮಾತಾಡೋ ಇದರಲ್ಲಿ ಏನು ಹೇಳಿದ್ದೀನಿ ಏನು ಬಿಟ್ಟಿದ್ದೀನಿ ನೆನಪಿಲ್ಲ, ಆಲ್ಮೋಸ್ಟ್ ಎಲ್ಲ ತಿಳಿಸಿದ್ದೀನಿ ಅನಿಸುತ್ತೆ. ಏನಿಲ್ಲ, ನಿಮಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಆಧಾರ್ ಕಾರ್ಡ್ ಇದ್ದರೆ ಸಾಕು. ನಾನು ಫ್ಲೈಟಲ್ಲಿ ಎಲ್ಲ ತಿನ್ನೋಕ್ಕೆ ಅದೆಲ್ಲನೂ ಕೂಡ ತೊಗೊಂಬರ್ಬೋದು, ಅಂಥ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅದು ಇದು ತರಬಾರ್ದು ಅನ್ನೋ ಥರ, ಈ ಥರ ಅಷ್ಟೇ. ಈ ಥರ ಇತ್ತು ಸ್ನೇಹಿತರೆ ನಮ್ಮ ಫ್ಲೈಟ್ ಜರ್ನಿ. ಇನ್ನು ಅಲ್ಲಿನೂ ಚೆಕ್ ಇನ್ ಮಾಡೋ ಹತ್ರನೂ ಅಷ್ಟೇ, ತುಂಬ ಏನು ಚೆಕ್ ಮಾಡಲ್ಲ. ನಿಮ್ಮದು ಫೋನು, ಚಾರ್ಜರು ಅದನ್ನೆಲ್ಲನೂ ಒಂದು ಟ್ರೈಯಲ್ಲಿ ಇಡಬೇಕು, ಮತ್ತು ನಿಮ್ಮ ಬ್ಯಾಗ್ನ ಒಂದು ಟ್ರೈಯಲ್ಲಿ ಇಡಬೇಕು ಅಷ್ಟೇ. ಇಲ್ಲಿ ನೋಡಿ ನಮ್ಮ ಪಾಪು ಸ್ವಲ್ಪ ಲಾಸ್ಟಿಗೆ ನಿದ್ದೆ ಹತ್ತುತ್ತಿದ್ದ, ಅಷ್ಟೊತ್ತಿಗೆ ಫ್ಲೈಟ್ ಕೆಳಗೆ ಇಳಿದೇ ಬಿಡ್ತು, ಎದ್ಬಿಟ್ಟ. ಇನ್ನು ತಿರುಪತಿ ಏರ್ಪೋರ್ಟಿಗೆ ಬಂದೇ ಬಿಟ್ವಿ ಸ್ನೇಹಿತರೆ. ಆವಾಗಲೇ ಹೇಳ್ದಂಗೆ ನಿಮಗೇನಾದರೂ ಡೌಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಈಗ ಯಾರಿಗೂ ಡೌಟ್ ಇರಲ್ಲ ಸ್ನೇಹಿತರೆ, ಎಲ್ಲರೂ ಆಲ್ಮೋಸ್ಟ್ ಹೋಗಿ ಬಂದಿರ್ತಾರೆ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ನಾವೇ ಹಿಂದೆ ಏನೋ ಒಂದೊಂದು ಸರಿ ಹೀಗೆ ಅನಿಸುತ್ತೆ. ಹೀಗೆ ಒಟ್ಟು ಚೆನ್ನಾಗಿತ್ತು, ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು. ಇದೇ ನಮ್ಮ ಈ ಸದ್ಯಕ್ಕೆ ಇದ್ದಿದ್ದಂಥ ಒಂದು ಕನಸಾಗಿತ್ತು, ಫ್ಲೈಟಲ್ಲಿ ಹೋಗೋದು. ಯಾವಾಗೂ ಕೆಳಗಿಂದ ನಿಂತು ನೋಡ್ತಿದ್ದಂಥದ್ರಲ್ಲಿ ನಾವು ಹೋಗಿ ಬಂದ್ವಿ ಅನ್ನೋದೊಂದು ಖುಷಿ. ಯಾರು ಕೇಳಿದರೆ ನಾವು ಹೋಗಿದ್ವಪ್ಪ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೂ ಒಂದು ಸಿಕ್ತು ಅನ್ನೋದೊಂದು ಖುಷಿ. ಹೀಗೆ ಅಂತೂ ತಿರುಪತಿ ಬಂದು ತಲುಪಿದ್ವಿ ಸ್ನೇಹಿತರೆ. ಇನ್ನು ನಮ್ಮ ಜೊತೆ ಬಂದವರಿಗೂ ಕೂಡ ಚೆನ್ನಾಗಿತ್ತು ಅಂತಂದ್ರು. ಇಷ್ಟು ಬೇಗ ಬಂತ ಅಂತಿದ್ರು, ಯಾಕೆಂದರೆ ನಾವು ಶಿವಮೊಗ್ಗದಿಂದ ಹೊರಟಾಗ ಇಲ್ಲಿಂದ ಏನಾದರೂ ರಾತ್ರಿ ಹೊರಟ್ರೆ ನಾವು ತಿರುಪತಿ ಹೋಗಿ ಮುಟ್ಟಕ್ಕೆ ತಿರುಗಿ ಮಧ್ಯಾಹ್ನ ಆಗೋದು. 1:30 2 ಗಂಟೆ 3 ಗಂಟೆ ಈ ಥರ ಅಷ್ಟು ಮಧ್ಯಾಹ್ನ ಹೋಗಿ ತಲುಪ್ತಿದ್ದು. ಬಟ್ 3/4 ಗಂಟೆ ಒಳಗೆ ಜರ್ನಿ ಮಾಡಿ ಬಂದೇ ಬಿಟ್ವಲ್ಲ ಅನ್ನೋದೊಂದು ಆಶ್ಚರ್ಯ. ನಮಗೆ ಏನಿಸ್ತಾ ಇತ್ತು ಅಂದರೆ ಇಷ್ಟು ಬೇಗ ಜರ್ನಿ ಮುಗ್ದೋಯ್ತಾ, ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಹೊತ್ತು ಫ್ಲೈ ಮಾಡಬೇಕಾಗಿತ್ತು, ಅದರೊಳಗೆ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಹಿಂಗೆ ನೋಡೋದ್ರೊಳಗೆ ನಮ್ಮ ಎಕ್ಸೈಟ್ಮೆಂಟಿಗೆ ಫ್ಲೈಟ್ ಜರ್ನಿ ಮುಗ್ದೇ ಹೋಯ್ತು. ಇಳಿತಾ ಇದ್ದೀವಿ, ನೋಡ್ಬೋದು ಇಲ್ಲಿ ನಮ್ಮ ಪಾಪು ನೋಡಿ ಇಳಿತಾ ಇದ್ದಾನೆ. ಅವನಿಗೆ ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದಾನೆ. ಅವನಿಗೂ ಒಂಥರ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ನೋಡ್ಬೋದು ಅವ್ರವ್ರ ಬ್ಯಾಗ್ ಅವ್ರವ್ರ ಜೊತೆಗೇ ಇಟ್ಕೋಬೋದು. ಸಣ್ಣ ಬ್ಯಾಗ್ ಅಲ್ವಾ, 7 kg ವರೆಗೂ ಇರುತ್ತೆ. ಹಾಗಾಗಿ ನಮ್ಮ ಬ್ಯಾಗ್ ನಮ್ಮ ಕೈಯಲ್ಲೇ ಇತ್ತು. ನಾನು ಕೂಡ ಇಳಿದು ಬರ್ತಾ ಇದ್ದೀನಿ ನೋಡಿ. ಇನ್ನು ಇಲ್ಲೂ ಕೂಡ ಇಳಿದ ತಕ್ಷಣ ಬಸ್ ರೆಡಿ ಇರುತ್ತೆ. ಇಲ್ಲಿಂದ ಅವರು ಏರ್ಪೋರ್ಟ್ವರೆಗೂ ಹೋಗಿ ಬಿಡ್ತಾರೆ ನೋಡಿ. ಇಲ್ಲಿ ಬಸ್ ರೆಡಿ ಇತ್ತು, ಅದಕ್ಕೆ ಹತ್ತುತ್ತಾ ಇದ್ದೀವಿ ಇಲ್ಲಿಂದನೂ. ಇನ್ನು ನಾವು ಬಂದಿದ್ದಂಥ ಫ್ಲೈಟಿಗೆ ಬೈ ಹೇಳಿ ಇನ್ನು ನೆಕ್ಸ್ಟ್ ನಮ್ಮ ಜರ್ನಿನ ಶುರು ಮಾಡ್ಬೇಕು ಸ್ನೇಹಿತರೆ. ಇಷ್ಟೋ ತನಕ ಫ್ಲೈಟಲ್ಲಿ ಬರೋದು ಆ ಎಕ್ಸೈಟ್ಮೆಂಟಲ್ಲೇ ಕಳೆದಿದ್ವಿ. ನೆಕ್ಸ್ಟ್ ತಿರುಪತಿಗೆ ಹೋಗಿ ಅಲ್ಲಿ ದರ್ಶನ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಇದು ನೋಡಿ ಒಳಗನು ಸೇಮ್ ಶಿವಮೊಗ್ಗ ಏರ್ಪೋರ್ಟಲ್ಲಿ ಯಾವ ಥರ ಇದೆ, ಇಲ್ಲೂ ಅದೇ ಥರನೇ ಇದೆ. ಇಲ್ಲಿ ಈ ಫ್ಲೈಟ್ ಇಳಿದ್ಮೇಲೆ ತಿರುಪತಿಲಿ ಯಾವುದೇ ಥರ ಚೆಕ್ ಇನ್ ಏನು ಮಾಡೋದಿರಲ್ಲ, ಆದರೆ ಏನು ಚೆಕ್ ಎಲ್ಲ ಮಾಡಲ್ಲ, ಸೀದಾ ಎಕ್ಸಿಟ್ ಆಗದೆ ಹೊರಗೆ ಹೋದ್ರೆ ಆಯಿತು ಅಷ್ಟೇ. ಇಲ್ಲಿ ಯಾವುದೇ ಥರ ಚೆಕ್ ಇರಲ್ಲ. ಹೊರ ಬಂದ ತಕ್ಷಣ ನಮಗೆ ಇಲ್ಲಿಂದ ತಿರುಪತಿಗೆ 15-20 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿಗೆ ಹೋಗ್ಲಿಕ್ಕೆ ಬಸ್ಸು ಕೂಡ ಇರುತ್ತೆ, ಕಾರ್ ಇರ್ತಾವಲ್ಲ, ಕಾರ್ನ ಬುಕ್ ಮಾಡಿ ಕೂಡ ಹೋಗ್ಬೋದು. ನಮಗೆ ಅಲ್ಲಿದೆ ಬಸ್ ಸಿಕ್ತು, ಒಬ್ಬರಿಗೆ 70 ರೂಪಾಯಿ ಟಿಕೆಟು. ಈ ಬಸ್ಸಲ್ಲಿ ಹೊರಟ್ವಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಇಷ್ಟೇ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಇಷ್ಟ ಆಯ್ತಾ ಏನು ಅಂತ ಹೇಳಿ. ಯಾರಾದರೂ ಗೆಸ್ ಮಾಡಿದ್ರಾ ನಾವು ಈ ಥರ ಫ್ಲೈಟಲ್ಲಿ ಹೋಗ್ತೀವಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವಾ, ಗೆಸ್ ಮಾಡಿದ್ರಾ ತಿಳಿಸಿ ನನಗೆ. ಹೋಗಿ ಬರ್ತೀನಿ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ.